ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ದಹಿ ತಡಕ. ಮನೆಯಲ್ಲಿ ಎಲ್ಲ ತರಕಾರಿ ಮುಗಿದೋಗಿದ್ರೆ ಅಥವಾ ತರಕಾರಿ ಮಾಡೋದಕ್ಕೆ ಬೇಜಾರಾಗಿದ್ರೆ ಈ ರೀತಿ ನಾವು ಮೊಸರಲ್ಲಿ ಒಗ್ಗರಣೆ ಮಾಡ್ಕೊಳ್ಬೋದು. ಇವತ್ತು ನಾನು ಡಾಬಾ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ದಹಿ ತಡಕ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಆಗಿ ತುಂಬಾ ಬೇಗ ಆಗುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಇಂಗು ಅಂದ್ರೆ ಒಂದು 1/4 ಟೀ ಸ್ಪೂನ್ ಅಷ್ಟು ಇಂಗನ್ನ ಹಾಕೊಳ್ತಿದ್ದೀನಿ. ನಂತರ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡು ಅದು ಕೂಡ ಹಾಕೊಳ್ತೀನಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಇವೆಲ್ಲದನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಹಾಗೆ ನಾನು ಫ್ರೈ ಮಾಡ್ಕೊಳ್ತೀನಿ. ನಂತರ ನಾನು ಬೀಜ ಎಲ್ಲ ತೆಗೆದಿರೋಂತಹ ಒಂದು ಒಣಮೆಣಸಿನಕಾಯಿನ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಅದು ಕೂಡ ತಗೊಂಡಿದ್ದೀನಿ ನೋಡಿ. ಅದು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ತುಂಬ ಸಿಂಪಲ್ ಅಷ್ಟೇ, ಇದು ತುಂಬ ಬೇಗ ಆಗುತ್ತೆ. ಹೆಚ್ಚಿಗೆ ಸಾಮಗ್ರಿಗಳು ಕೂಡ ಬೇಕಾಗೋದಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಅಥವಾ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ನೋಡಿ. ಇವೆಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಏನಿದೆ ಇದು ತಣ್ಣಗಾಗಬೇಕು. ಇದು ತಣ್ಣಗಾದ ನಂತರನೇ ನಾವು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದಾಗುತ್ತೆ ನೋಡಿ. ಇದು ಪರ್ಫೆಕ್ಟ್ ಆಗಿ ಢಾಬಾ ಸ್ಟೈಲಲ್ಲಿ ಮಾಡುವಂತಹ ದಹಿ ತಡಕ ರೆಸಿಪಿ ನೋಡಿ. ಈ ರೀತಿ ಕಾಣಿಸ್ತಿದೆ. ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಸಂಪೂರ್ಣವಾಗಿ ತಣ್ಣಗಾಗೋ ತನಕ ಕಾಯೋಣ. ನಂತರ ಒಂದು 1/4 ಲೀಟರ್ ಅಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಹುಳಿ ಮೊಸರು ಆಗಿರಬಾರ್ದು ಇದು. ಬೆಳಗ್ಗೆ ಹೆಪ್ಪಾಕಿರೋಂಥ ಮೊಸರಿಗೆ ಮಧ್ಯಾಹ್ನ ಈ ರೀತಿ ನಾವು ಒಗ್ಗರಣೆ ಕೊಟ್ಕೊಳ್ಳೋ ಅಂಥದ್ದು ನೋಡಿ. ನಂತರ ಚೆನ್ನಾಗಿ ಇದನ್ನ ಬೀಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿದ್ರಲ್ಲ, ಚೆನ್ನಾಗಿ ನಾವು ಇದನ್ನ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಈ ಒಗ್ಗರಣೆಗೆ ನಾವು ಆ ಮೊಸರೇನು ಬೀಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಎಷ್ಟು ಬೇಗ ನಮ್ಮ ದಹಿ ತಡಕ ರೆಸಿಪಿ ಆಗಿ ರೆಡಿ ಆಗಿದೆ. ಢಾಬಾ ಸ್ಟೈಲ್ ದಹಿ ತಡಕ ರೆಸಿಪಿ. ಇದು ತಂದೂರ್ ರೋಟಿ ಅಥವಾ ಅನ್ನಕ್ಕೆ ಕೂಡ ನಾವು ತಿನ್ಬೋದು, ಚಪಾತಿಗೆ ಕೂಡ ತಿನ್ಬೋದು. ತುಂಬಾನೇ ಚೆನ್ನಾಗಿರುವಂತಹ ಕಾಂಬಿನೇಷನ್. ಯಾರೆಲ್ಲ ನಮ್ಮ ಚಾನೆಲ್ ಸರ್ಗಮ್ಸ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನೆಲ್ಗೆ ವಿಸಿಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.